ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಧನ್ಯವಾದ. ನಾವು ಏಜ್ಗೂ ನಮ್ಗೆ ಏಜ್ ಆಗಿದೆ ಅದೇ ವಿಡಿಯೋ ಮಾಡಬೇಕು ಇದೇ ವಿಡಿಯೋ ಮಾಡಬೇಕು ಅಂತ ಏನಿಲ್ಲ. ಏಜ್ಗೂ ಕಲೆಗೂ ಸಂಬಂಧನೇ ಇಲ್ಲ. ನಮ್ಗೆ ಇಷ್ಟ ಬಂದಿದ್ದು ನಾವು ಮಾಡ್ತೀವಿ. ಅದು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಮಾನ ಮರ್ಯಾದೆ ಇಲ್ದಿರ ನಾವು ಮಾಡ್ತಾಯಿಲ್ಲ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ಏನು ನಿಮಗೆ ಇಷ್ಟ ಇದ್ದರೆ ನೋಡ್ಬೋದು, ಕಷ್ಟ ಇದ್ದರೆ ಮೇಲೆ ತೊಳ್ಬೋದು. ನೋಡೋರು ತುಂಬ ಜನ ಇದ್ದಾರೆ, ಕರ್ನಾಟಕ ಜನ ತುಂಬ ಇದ್ದಾರೆ ನೋಡೋಕ್ಕೆ. ನೀವು ಒಬ್ಬಿಬ್ಬರು ನೋಡಿಲ್ಲ ಅಂದರೆ ಎಲ್ಲರೂ ನೋಡಲ್ಲ ಅಂತಲ್ಲ. ನಾವು ಮೈ ತುಂಬ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ಏನು ಕಲೆಗೂ ವಿಡಿಯೋಗೂ ಸಂಬಂಧನೇ ಇಲ್ಲ, ಗೊತ್ತಾಯ್ತಾ? ನಾವು ಚಿಕ್ಕಬಳ್ಳಾಪುರದವರು, ತುಂಬ ಒಳ್ಳೆಯ ಜನ. ಆದರೆ ನಮ್ಮನ್ನು ಕೆಣಕೊಂಡ್ರೆ ನಾವು ತುಂಬ ಕೆಟ್ಟವರು. ನಾವು ಒಬ್ಬರು ತಂಟೆಗೆ ಹೋಗಲ್ಲ. ಇಷ್ಟು 2 ವರ್ಷ ಆಗಿದೆ ನಾನು ಇನ್ಸ್ಟಾಗ್ರಾಮ್ಗೆ ಬಂದು. ಒಬ್ರಿಗೆ ನಾನು ಬ್ಯಾಡ್ ಕಮೆಂಟ್ ಹಾಕ್ದೋಳಲ್ಲ, ಒಬ್ರನ್ನ ಬೈದಿರೋಳಲ್ಲ. ನೀವು ಸುಮ್ಮನೆ 10 ವಿಡಿಯೋ ಇಟ್ಕೊಂಡು 18 ವಿಡಿಯೋ ಇಟ್ಕೊಂಡು 0 ಅಕೌಂಟ್ಗಳಿಟ್ಕೊಂಡು ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ? ಎಲ್ಲರಿಗೂ ನೋಡು, ಎಲ್ಲರ ಕಡೆಯೂ ಬ್ಯಾಡ್ ಕಮೆಂಟ್ಗಳೇ, ಎಲ್ಲಿ ಕಡೆಯೂ ಬ್ಯಾಡ್ ಕಮೆಂಟ್ಗಳೇ. ಆ ಜ್ಯೋತಿ ಅಮ್ಮನವ್ರಿಗೂ ಹಾಕ್ತೀರಾ, ಅನುರಾಧ ಅಮ್ಮನವ್ರಿಗೂ ಹಾಕ್ತೀರಾ, ಆ ರಾಜಮ್ಮನವ್ರಿಗೂ ಹಾಕ್ತೀರಾ, ತುಂಬ ಜನಕ್ಕೆ ಬ್ಯಾಡ್ ಕಮೆಂಟ್ಗಳು ಹಾಕ್ತೀರಾ. ಆದರೆ ನಿಮ್ಮವು ಫೇಕ್ ಅಕೌಂಟ್ಗಳಿರ್ತವೆ, ಇಲ್ಲ 0 ಅಕೌಂಟ್ಗಳಿರ್ತವೆ. ನಾವು ಬರ್ದಂಗೆ ನಾವು ಆಡ್ತಾಯಿದ್ದೀವಿ. ನೀವು ಅದೇ ಥರ ಆಡಿ ನೋಡಿಸ್ರಿ. ಅದೇ ಥರ ಆಡಿ ನೋಡಿಸ್ಬಿಟ್ಟು ಆಮೇಲೆ ಮಾತಾಡ್ರಿ. ಸುಮ್ಮನೆ ಆಡಲ್ಲ ಏನಿಲ್ಲ. 0 ಅಕೌಂಟ್ಗಳು ಇಟ್ಕೊಳೋದು, ಒಂದು 4-5 ಪೋಸ್ಟ್ಗಳು ಹಾಕೋದು, ಇರೋರಿಗೆಲ್ಲ ಒಂದೊಂದು ಅನ್ನೋದು. ಯಾಕೆ ಆ ಥರ ಮಾಡ್ತೀರಾ ನೀವು?